ರಾಜ್ಯದ ಇಂದಿರಾ ಕ್ಯಾಂಟೀನ್ಗಳ ಮೇಲೆ ದಾಳಿಯಾಗಿದೆ. ಆಹಾರ ಸುರಕ್ಷತಾ ಇಲಾಖಾ ಅಧಿಕಾರಿಗಳಿಂದ ಈ ರೇಡ್ ನಡೆದಿರೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಪ್ರಮುಖವಾಗಿ ಇಂದಿರಾ ಕ್ಯಾಂಟೀನ್ನಲ್ಲಿ ಸರಬರಾಜಾಗ್ತಾ ಇರುವಂತಹ ಆಹಾರದ ಗುಣಮಟ್ಟ ಪದಾರ್ಥಗಳನ್ನ ಸಂಗ್ರಹಿಸಿ ಲ್ಯಾಬ್ಗೆ ರವಾನೆ ಮಾಡಲಾಗಿದೆ. ಆಹಾರ ಸುರಕ್ಷತಾ ಇಲಾಖೆ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಬಂದಿರೋದು. ಮೈಸೂರು, ಬೆಂಗಳೂರು ಸೇರಿದಂತೆ ಹಲವೆಡೆ ಅವರು ಪರಿಶೀಲನೆ ನಡೆಸಿದ್ದಾರೆ, ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ದಾಳಿ ವೇಳೆ ಕ್ಯಾಂಟೀನ್ಗಳಲ್ಲಿ ಸ್ವಚ್ಛತೆ ಇಲ್ಲದೆ ಇರೋದು ಹಲವು ಕಡೆ ಪತ್ತೆ ಆಗಿದೆ. ಅಂದ್ರೆ ಒಂದು ಫುಡ್ ಸೇಫ್ಟಿ ಮೆಜರ್ಸ್ನ ಸ್ಟ್ಯಾಂಡರ್ಡ್ ಇರುತ್ತೆ. ಈ ರೀತಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು. ಅಡುಗೆ ಪ್ರಿಪರೇಷನ್ ಟೈಮ್ನಲ್ಲಿ, ಆಮೇಲೆ ಅಡುಗೆಯನ್ನ ಸ್ಟೋರ್ ಮಾಡಿರೋ ಟೈಮ್ನಲ್ಲಿ, ಅಡುಗೆ ಬಡಿಸೋ ಟೈಮ್ನಲ್ಲಿ ಇಂಥ ಸ್ಟ್ಯಾಂಡರ್ಡ್ ಪ್ರೊಸೀಜರ್ನ ಫಾಲೋ ಮಾಡಬೇಕು ಅಂತ ರೂಲ್ಸ್ ಇರುತ್ತೆ. ಸೊ ಫುಡ್ ಸೇಫ್ಟಿ ಆಫೀಸರ್ಸ್ ಬಂದಾಗ ಆ ರೂಲ್ಸ್ಗಳನ್ನು ವೈಲೇಟ್ ಮಾಡಿರೋದು ಕೆಲ ಕಡೆಗಳಲ್ಲಿ ಕಂಡು ಬಂದಿದೆ. ಹೀಗಾಗಿ ಫುಡ್ ಕಂಟ್ಯಾಮಿನೇಟ್ ಆಗುವಂತಹ ಚಾನ್ಸಸ್, ಅಂದರೆ ಫುಡ್ ಊಟ ಅಥವಾ ಆಹಾರಕ್ಕೆ ಬಳಸುವಂತಹ ಪದಾರ್ಥಗಳು, ವೆಜಿಟೇಬಲ್ಸ್ ಇರ್ಬೋದು, ತರಕಾರಿ ಅಥವಾ ಇತರೆ ವಸ್ತುಗಳಿರ್ಬೋದು, ಅದು ಹಾಳಾಗಿರೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಒಂದಷ್ಟು ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿ ಆಹಾರದ ಗುಣಮಟ್ಟವನ್ನು ಮತ್ತೊಂದ್ಸಲ ಖಾತ್ರಿಪಡಿಸಿಕೊಳ್ಳೋ ನಿಟ್ಟಿನಲ್ಲಿ ಲ್ಯಾಬ್ಗೆ ರವಾನೆ ಮಾಡಲಾಗಿದೆ. ಇಂದಿರಾ ಕ್ಯಾಂಟೀನಲ್ಲಿ ಶುಚಿತ್ವ ಇಲ್ಲ ಅಂತ ಹೇಳಿದ್ರಿಂದ ನಾವು ರಾಜ್ಯಾದ್ಯಂತ ಎಲ್ಲ ಇಂದಿರಾ ಕ್ಯಾಂಟೀನು ನಮ್ಮ ಫುಡ್ ಸೇಫ್ಟಿ ಇಲಾಖೆಯಿಂದ ನಾವು ಅದನ್ನು ತಪಾಸಣೆ ಮಾಡಿಸ್ತಾ ಇದ್ದೀವಿ. ಶುಚಿತ್ವ ಕಾಪಾಡಬೇಕು ಮತ್ತು ಕುಡಿಯೋ ನೀರು ಇರಬೇಕು, ಟಾಯ್ಲೆಟ್ ಇರಬೇಕು ಅಂತೇಳಿ ಎಲ್ಲ ಅಧಿಕಾರಿಗಳು ಇಂದಿರಾ ಕ್ಯಾಂಟೀನ್ಗೆ ವಿಸಿಟ್ ಮಾಡಿ ರಿಪೋರ್ಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಇದು ಸನ್ಮಾನ್ಯ ಮುಖ್ಯಮಂತ್ರಿಯವರ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ನ್ಯೂನತೆಗಳನ್ನ ಸರ್ಕಾರ ಆಗಲಿ ಅಧಿಕಾರಿಗಳಾಗಲಿ ಸಹಿಸಲ್ಲ ಅಂತೇಳಿ ಈ ನಿಟ್ಟಿನಲ್ಲಿ ಹೇಳ್ತೀನಿ. ಮತ್ತು ಎಲ್ಲ ಕಡೆನೂ ಇಮಿಡಿಯೇಟಾಗಿ ಕ್ಲೀನ್ ಮಾಡಿಸ್ಬೇಕು. ಶುಚಿತ್ವವಾದ ಆಹಾರ ಪದಾರ್ಥಗಳನ್ನ ಬಳಸಿ ಅಡುಗೆ ಮಾಡಿ ಉತ್ತಮವಾದ ಗುಣಮಟ್ಟವಾದ ಊಟವನ್ನು ಬಡವರಿಗೆ ಮತ್ತು ಅಲ್ಲಿ ಯಾರು ಬರ್ತಾರೆ ಅವ್ರಿಗೆ ಕೊಡಬೇಕು ಅಂತೇಳಿ ಈ ಮೂಲಕ ಎಲ್ಲ ಅಧಿಕಾರಿಗಳಿಗೂ ನಾನು ಈಗಾಗಲೇ ನಿರ್ದೇಶನ ನೀಡಿದ್ದೇನೆ. ಈ ಪರಿಶೀಲನೆ ಮಾಡಿದಾಗ ಏನು ನ್ಯೂನತೆ ಕಂಡು ಬಂದಿದೆ ಸರ್? ಕೆಲವು ಕಡೆ ಟಾಯ್ಲೆಟ್ ಕ್ಲೀನ್ ಇರಲಿಲ್ಲ, ಕೆಲವು ಕಡೆ ಅಡುಗೆ ಮಾಡೋ ಕಡೆ ಕ್ಲೀನ್ ಇರಲಿಲ್ಲ, ಕೆಲವು ಕಡೆ ಟಾಯ್ಲೆಟ್ ಓಪನ್ ಇರಲಿಲ್ಲ. ಇವನ್ನೆಲ್ಲ ಸರಿ ಮಾಡಿಸಿ ಅಂತ ಹೇಳಿದ್ದೀನಿ. ಮತ್ತು ಎಲ್ಲಿ ಸೆಂಟ್ರಲೈಸ್ಡ್ ಕಿಚನ್ ಇದೆ ಅಲ್ಲಿ ಸ್ಯಾಂಪಲ್ಸು ತೆಗೀರಿ ಅಂತ ಹೇಳಿದ್ದೀನಿ. ಸೊ ಆ ಸ್ಯಾಂಪಲ್ಸ್ ತೆಗೆದುಬಿಟ್ಟು ನಾವು ಲ್ಯಾಬ್ಗೆ ಕಳಿಸಿ ಅದು ಉತ್ತಮ ಗುಣಮಟ್ಟದ ಅಂತ ನಾವು ಪರೀಕ್ಷೆ ಮಾಡ್ತೀವಿ. ನೆನ್ನೆ ಆಹಾರ ಪದಾರ್ಥಗಳನ್ನ ತೆಗೆಸಿದ್ದೀವಿ. ಇವತ್ತು ನಾಳೆ ಪ್ರಿಪೇರ್ಡ್ ಫುಡ್ನ ತೆಗೆಸಿ ತಪಾಸಣೆ ಮಾಡ್ತೀವಿ. ಯಾವಾಗ ಬರುವ ಸರ್ ರಿಪೋರ್ಟ್? ಇದು ರಿಪೋರ್ಟ್ ಒಂದು ವಾರದಲ್ಲಿ ಅಥವಾ 10 ದಿನದಲ್ಲಿ ನಮ್ಮ ಕೈ ಸೇರುತ್ತೆ. ಅದಾದಮೇಲೆ ಮುಂದಕ್ಕೆ ಏನು ಕ್ರಮ ತೆಗಿಬೇಕು ಆದಮೇಲೆ ಕ್ರಮ ತಗೋತೀವಿ. ಎಷ್ಟು ಇಂದಿರಾ ಕ್ಯಾಂಟೀನ್ ಸರ್? ಎಲ್ಲ ರಾಜ್ಯದ ಎಲ್ಲ ಇಂದಿರಾ ಕ್ಯಾಂಟೀನ್